ವೆಲ್ಕಮ್ ಟು ನಮ್ಮ ವ್ಲಾಗ್ಸ್. ಫಸ್ಟ್ ಡೇ ಆಫ್ ಫೈನಲ್ ಇಯರ್. ಇರೋ 10 ಜನದಲ್ಲಿ ಬಂದಿರೋದು ಇಷ್ಟು ಜನ. ನೋಡ್ಕೊಳ್ಳಿ ಗರ್ಲ್ಸ್ ಟರ್ನ್ ಅರೌಂಡ್. ಹಾಯ್. 3rd ಕ್ಲಾಸ್ ಮುಗಿಸಿ ಇವಾಗ ಓಪನ್ ಎಲೆಕ್ಟಿವ್ ಕ್ಲಾಸ್ ಇರಲಿಲ್ಲ, ಬಂಕ್ ಹಾಕಿ ಒಂದ್ ರೇಂಜ್ ಕ್ಲಾಸ್ ಇತ್ತು, ನಾವು ಹೋಗಿಲ್ಲ. ಬಂಕ್ ಹಾಕಿ ತಿರುಗ್ತಾ ಇದೀವಿ. ಇದು ಆಕ್ಚುಲಿ ಚೆನ್ನಾಗಿದೆ. ಬರ್ಡೇ ಶಾಪಿಂಗ್ ಅಂತ ದಾಸರಳ್ಳಿಗೆ ಹೋಗ್ತಾ ಇದೀವಿ. ಬಸ್ಸಲ್ಲಿ ಇದೀವಿ, ನಾವಿಲ್ಲಿ ಇಬ್ಬರಿದೀವಿ, ಮುಂದೆಗಡೆ ಇನ್ನೂ 3 ಜನ ಇದ್ದಾರೆ. ಯಾರಿಗೂ ಗೊತ್ತಿಲ್ಲ ಶಾಪಿಂಗ್ ಬಂದಿರೋದು. ನೋಡೋಣ ಏನ್ ತಗೊಳ್ತೀವಿ ಅಂತ. ಇವಾಗ ದಾಸರಳ್ಳಿಯಲ್ಲಿ ಬಂದು ಇಳಿದ್ವಿ. ಇವರು ಮ್ಯಾಮ್ ಬಸ್ಸಲ್ಲಿ ನಿದ್ದೆ ಮಾಡ್ಕೊಂಡು ಮಲಗಿದ್ರು, ಬಿಟ್ಟು ಬರ್ಲಿಲ್ಲ. ಪಾಪ ಕರ್ಕೊಂಡ್ ಬಂದ್ವಿ. ಅದ್ 2 ಫೈನಲೈಸ್ ಮಾಡ್ಕೊಂಡ್ ಬಂದೆ ಗೊತ್ತಾಯ್ತು. ಬಟ್ ಇದು ಮುತ್ತು ಅದೇನಷ್ಟು ಅಂತ ಬಂದಿದೀವಿ. ಇಲ್ಲಿ ಫಾರ್ಮಲ್ಸಿಗೆ ಶೂ ತಗೊಳಕ್ ಬಂದಿದ್ವಿ. ಒಂದು ಹುಡುಗಿ ಐತೆ ನಮ್ಮ ಗ್ರೂಪಲ್ಲಿ, ಎಲ್ಲೋದ್ರೆ ಏನ್ ಬೇಕು ಅದೆಲ್ಲ ಸುಮ್ಮನೆ ತಗೊಳ್ತಾನೆ ಇರುತ್ತೆ, ಕೇಳೋದೇ ಇಲ್ಲ. ಅವಳು ತೋರಿಸ್ತೀನಿ ನೋಡಿ, ನೋಡಿ ನಮ್ಮ ಹುಡುಗಿರಿಗೆ ಏನೋ ಗೊತ್ತಿಲ್ಲ, ಏನಕ್ಕೆ ವೇಸ್ಟ್ ಮಾಡ್ತೀವಲ್ಲ ದುಡ್ಡನ್ನ. ಆದರೆ ಶೂ, ಸ್ಲಿಪ್ಪರ್ಸ್, ಬಟ್ಟೆ, ಆಕ್ಸೆಸರೀಸ್ ಎಲ್ಲ ಬರೀ ವೇಸ್ಟ್ ಮಾಡೋದು. ವೇಸ್ಟ್ ಅಂದ್ರೆ ನಮಗೆ ಇಷ್ಟ ಆಗ್ಬೇಕು ಅಷ್ಟೇ, ತಗೊಂಡ್ಬಿಡ್ಬೇಕು ಅಷ್ಟೇ. ಇಷ್ಟ ಆಗಿತ್ತು ತಗೊಂತೀವಿ. ಶಾಪಿಂಗ್ ಡನ್. ಎಷ್ಟೊಂದು ಲಿಸ್ಟಲ್ಲಿ ಇಟ್ಕೊಂಡು ಹೋಗಿದ್ವಿ. ಬಜೆಟು ಅಷ್ಟೇ ಖರ್ಚಾಯ್ತು. ಬಟ್ ಅಂದ್ರೆ ತಂದಿದ್ದು ಮಾತ್ರ 3 ಮತ್ತೊಂದು ಐಟಮ್, ಅಷ್ಟೇ ಐಟಮ್ಸು. ಬಟ್ ಓಕೆ, ಎಲ್ಲ ಖುಷಿಯಿಂದ ಆಸೆ ಪಟ್ಟು ತಂದಿದ್ದೀವಿ. ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀವಿ ಅವಳಿಗೆ. ನೋಡೋಣ ಹಿಂಗಂತ. ನಾವಿಬ್ರು ವೇಟ್ ಫಾರ್ ಅ ಸರ್ಪ್ರೈಸ್. ನಾವಿಬ್ರು ಇಲ್ಲಿ ಕೂತಿದ್ದೀವಿ, ಇನ್ನಿಬ್ರು ಹಿಂದೆ, ಇನ್ನೊಬ್ರು ಆ ಕಡೆ. ಹೋಗೋಕ್ಕಾಗಲ್ಲ, ಕ್ಯಾಮ್ರಾ ಹೊಲ್ತಾ ಇದೆ. ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ? ಜನಪ್ರಿಯ ಅಪಾರ್ಟ್ಮೆಂಟಿಗೆ ಹೋಗ್ತಿದ್ದೀವಿ. ಮೇ ಬಿ ಮೊದಲು ಬಂದು ಎತ್ತ ಇದ್ದೀವಿ ಅನ್ಸುತ್ತೆ. ಫ್ರೀ ಟಿಕೆಟ್ ಗೈಸ್. ಅಲ್ಲಿ ಇಳಿದು ಹನಿ ಕೇಕ್ ತಿಂದು ಹೋಗೋಣ ಅಂತಿದ್ದೀವಿ. ಮಳೆಗಿಳೆ ಬಂದ್ರೆ ಮಾತ್ರ ಸ್ವಲ್ಪ ಕಷ್ಟ. ಮಳೆ ಬರ್ದೇ ಇರುತ್ತೆ ಅಂತ ಬೇಡ್ಕೊಳ್ಳೋಣ. ನಾವಿವಾಗ 3 ಹನಿ ಕೇಕು, 2 ಚಾಕ್ಲೇಟ್ ಕೇಕು. ಈ ಹುಡುಗಿ ಐತಲ್ಲ, ಇವಳಿಗೆ ಮಾತ್ರ, ಇವರಿಬ್ರಿಗೂ ಚಾಕ್ಲೇಟ್ ಕೇಕ್ ಇಷ್ಟ. ನಾವು ಯಾವಾಗಲೂ ಹನಿ ಕೇಕ್. ಆದ್ರೆ ನಮ್ ಗ್ರೂಪಲ್ಲಿ ನನಗ್ ಮಾತ್ರ ಹನಿ ಕೇಕು. ಅದಕ್ಕೋಸ್ಕರ 2 ಕಿಲೋಮೀಟರ್ ನಡ್ಕೊಂಡ್ ಬಂದಿರ್ತೀನಿ. ಇನ್ನು ನಡ್ಕೊಂಡು